ನಡು ರಸ್ತೆಯಲ್ಲಿ ಪತ್ನಿಗೆ ಹಿಗ್ಗಾಮುಗ್ಗ ಥಳಿಸಿದ ಪತಿ. ಬೆಂಗಳೂರಿನ ರಾಮಮೂರ್ತಿ ನಗರದ ಬಳಿ ನಡೆದಿರುವಂತಹ ಘಟನೆ ಇದು. ಪತ್ನಿ ಜೋಶಿತಾಗೆ ಪತಿ ಸುರೇಶ್ ನಾಯ್ಡು ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ನಡು ರಸ್ತೆಯಲ್ಲೇ ಥಳಿಸಿದ್ದಾನೆ ಪತಿ. ಬೆಂಗಳೂರಿನ ರಾಮಮೂರ್ತಿ ನಗರದ ಬಳಿ ನಡೆದಿರುವಂತಹ ಘಟನೆ ಇದು. ಪತ್ನಿ ಜೋಶಿತಾಗೆ ಪತಿ ಸುರೇಶ್ ನಾಯ್ಡು ಥಳಿಸಿದ್ದಾರೆ. 2 ವರ್ಷದ ಹಿಂದೆ ಇವರಿಬ್ಬರು ಕೂಡ ಮದುವೆ ಆಗಿದ್ರು. ಕೌಟುಂಬಿಕ ಕಲಹದ ಹಿನ್ನೆಲೆ ಇಬ್ರು ಕೂಡ ಬೇರೆ ಆಗಿದ್ರು. 2 ವರ್ಷದ ಹಿಂದೆ ಮದುವೆ ಆಗಿದ್ರು, ಕೌಟುಂಬಿಕ ಕಲಹ ಆಯಿತು ಅಂತ ಹೇಳಿ ಬೇರೆ ಕೂಡ ಇದ್ರು. ನಿನ್ನೆ ಪತ್ನಿಯ ಮನೆ ಬಳಿ ಹೋಗ್ಬಿಟ್ಟು ಮಾತನಾಡಬೇಕು, ಹೊರಗಡೆ ಬಾ ಅಂತ ಹೇಳಿ ಕರೆದು ಈ ರೀತಿಗೆ ಹಲ್ಲೆಯನ್ನ ಮಾಡಿರೋದು. ಬೆಂಗಳೂರಿನ ರಾಮಮೂರ್ತಿ ನಗರದ ಬಳಿ ನಡೆದಿರುವಂತಹ ಘಟನೆ ಇದು. ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಕಾಲು, ಕೈ, ಮುಖಕ್ಕೆ ಎಲ್ಲದಕ್ಕೂ ಕೂಡ ಸರಿಯಾಗಿ ಥಳಿಸಿದ್ದಾನೆ. ನಡು ರಸ್ತೆಯಲ್ಲೇ ಪತ್ನಿಗೆ ಹಿಗ್ಗಾಮುಗ್ಗ ಥಳಿಸಿರುವಂತಹ ಪತಿ ಏನು ಕುಡಿದ ಅಮಲ್ನಲ್ಲಿ ಈ ರೀತಿಯಾಗಿ ಮಾಡೋದನ್ನ, ಅಥವಾ ದೂರವಾಗಿರುವಂಥ ಕಾರಣಕ್ಕೆ ಬೇಸತ್ತು ಈ ರೀತಿಯಾಗಿ ಮಾಡೋದನ್ನ, ಅಥವಾ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದನ್ನ ಕೂಡ ಅದು ಗೊತ್ತಿಲ್ಲ. 2 ವರ್ಷದ ಹಿಂದೆ ಮದುವೆ ಆಗಿದ್ರು, ಏನೋ ಕೌಟುಂಬಿಕ ಕಲಹ ಇದೆಲ್ಲ ಕಾಮನ್ ಆಗಿಬಿಟ್ಟಿದೆ. ಇವಾಗ ಒಂದು ವರ್ಷ ಆಗಿರುತ್ತೆ ಮದುವೆ ಆಗಿ, ಹೋಗ್ಲಿ 1 ವರ್ಷನೂ ಬೇಡ, 6 ತಿಂಗಳಿಗೆ ಈಗ ಡಿವೋರ್ಸ್ ಕೇಸ್ಗಳು ಜಾಸ್ತಿ ಆಗುವಂಥ ಸಾಧ್ಯತೆ ಕೂಡ ಇದೆ. ಈಗ ನೋಡಿ, 2 ವರ್ಷದ ಹಿಂದೆ ಮದುವೆ ಆಗಿದ್ರು, ಕೌಟುಂಬಿಕ ಕಲಹ ಆಯಿತು ಅಂತ ಹೇಳಿ ಇಬ್ರು ಕೂಡ ದೂರವಾಗಿದ್ರು. ಮತ್ತು ಪತ್ನಿ ಮನೆ ಹತ್ರ ಬಂದ್ಬಿಟ್ಟು ಹೊರಗಡೆ ಬಾ ಮಾತನಾಡಬೇಕು ಅಂತೇಳಿ ಕರೆಸ್ಕೊಂಡು ರೋಡಲ್ಲಿ ಹಿಗ್ಗಾಮುಗ್ಗ ಥಳಿಸಿದ್ದಾನೆ. ಕೈಗೆ, ಕಿವಿಗೆ, ಮುಖಕ್ಕೆ ಸರಿಯಾಗಿ ಥಳಿಸಿದ್ದಾನೆ. ಪತ್ನಿ ಜೋಶಿತಾಗೆ ಪತಿ ಸುರೇಶ್ ನಾಯ್ಡು ಹಿಗ್ಗಾಮುಗ್ಗ ಥಳಿಸಿದ್ದಾನೆ. ಬೆಂಗಳೂರಿನ ರಾಮಮೂರ್ತಿ ನಗರದ ಬಳಿ ನಡೆದಿರುವಂತಹ ಘಟನೆ ಇದು.